ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಏನು ಇವತ್ತು ವಿಡಿಯೋ ಚಾಲೂ ಮಾಡೋಕ್ಕೂ ಮುಂಚೆ ನನಗೆ ರಾಮಾಯಣ ಚಾಲೂ ಮಾಡಿಲ್ಲ ಅಂತ ಅನ್ಕೋಬೇಡ್ರಿ. ನನಗೆ ಭಾಳ ಜನ ಕಮೆಂಟ್ ಹಾಕಿದಾರು. ಆ ಕಮೆಂಟ್ ಹಾಕಿದವ್ರ ಹೆಸರು ನನಗೆ ಹೇಳಿರಲೇ ಇಲ್ಲ. ಇವರು ಯಾಕೆ ಕಮೆಂಟ್ ಭಾಳ ಮಂದಿ ಹಾಕ್ತಾರೆ, ಯಾಕೆ ಹೆಸರು ಹೇಳಾಕತ್ತಿ ಅಂತ ಅನ್ಕೋಬೇಡ್ರಿ. ನಾನೀಗ ಏನೇನು ಹೆಸರು ಹೇಳ್ತೀನಿ ಎಲ್ಲ ಇವರು ನನಗೆ ಎಷ್ಟು ದಿನದಿಂದ ಸುಮಾರು ನಾನು ಚಾನಲನ್ನು ಸ್ಟಾರ್ಟ್ ಮಾಡಿ ಮೊನ್ನೆ ಕಳೆದ ತಿಂಗಳ ಜನವರಿಗೆ 1 ವರ್ಷ ಆಯಿತು. 1 ವರ್ಷದಿಂದನೂ ನನಗೆ ಕಂಟಿನ್ಯೂ ಆಗಿ ಅವರು ಕಮೆಂಟ್ ಹಾಕ್ತಾ ಬರ್ತಿದ್ದಾರೆ. ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೆಸರನ್ನು ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ. 1-2 ನಿಮಿಷ ಹೇಳಿಬಿಡ್ತೀನಿ. ಮೊದಲಿಗೆ MB ಕ್ರಿಕೆಟ್ ಲವರ್ ಅಂತ ಹೇಳಿ ಇವರು ನನಗೆ ಕಮೆಂಟನ್ನು ಹಾಕಿರೋದು. ಆಮೇಲೆ ಇನ್ನೊಬ್ಬರು ಅಶ್ವಿನಿ ದೀಕ್ಷಿತ್, ಇವರಂತೂ ಇವ್ರ ಹಿಂದಕ್ಕೂ ಒಂದ್ಸರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇವರಂತೂ ನಂದು ರೆಗ್ಯುಲರ್ ಅಂದರೆ ರೆಗ್ಯುಲರ್. ಇವರು ಮದಕನ ಜೀವನದ ಕಥೆನ ಭಾಳ ಲೈಕ್ ಮಾಡಿ ನೋಡುವಂಥ ಅಶ್ವಿನಿ ದೀಕ್ಷಿತ ಅವರು ನನ್ನ ಕಂಪಲ್ಸರಿ ನೋಡುವಂಥ ಒಬ್ಬ ವ್ಯೂವರ್ಸು. ಆಮೇಲೆ ಮೂರ್ತಿ ಅಂತ ಹೇಳಿ, ಆಮೇಲೆ ಇಂದ್ರಜಿತ್ ಅಂತ ಒಬ್ಬರು, ಆಮೇಲೆ ಸ್ವಾತಿ ಕತ್ತಿ ಅಂತ ಅವ್ರ ಅಡ್ರೆಸ್ಸು. ಅವರು ನನಗೆ ಯಾವಾಗಲೂ ಕಮೆಂಟ್ ಹಾಕ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸುಮೇಶ್ ಜೋಶಿ, ಮತ್ತು ನೇತ್ರ ಎನ್, ಈರವ್ವ ಮರಣ್ಣವ್ರು, ಮತ್ತು ಪ್ರೇಮಾ ಕಮ್ಮಾರ್, ಮತ್ತು ಸುಮಾ ಸತೀಶ್ ಅಂತ ಒಬ್ರದ್ದು ID ಇದೆ ಇವರು. ಮತ್ತು ಇನ್ನೂ 4 ಮಂದಿ ಇದ್ದಾರೆ ರೀ. ರೀತಾ ಎಮ್ ಅಂತ ಅವ್ರ ID ಇರೋದು. ಪೂಜಾ, ಹೇಮಂತ್ ಕುಮಾರ್, ಇವರು ಹೇಮಂತ್ ಕುಮಾರ್ ಅನ್ನೋರು ಹಿಂದಕ್ಕೊಂದ್ಸರಿಗೆ ನನಗೆ ಬ್ಯಾಕ್ಗ್ರೌಂಡನ್ನು ಕಾಪಿ ಮಾಡ್ತೀರಿ ಅಂತ ಕಮೆಂಟ್ ಹಾಕಿದ್ರು. ಪುನಃ ಅದೇನೋ ಹಾಕಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ನಂಗೆ ಹಿಂಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಮೊನ್ನೆ ಅವರು ಊಟ ಆಯ್ತು ಅಂತಲ್ಲ ನನಗೆ ಮೆಸೇಜನ್ನು ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಕುಮಾರ್ ಅವರೇ. ಮತ್ತು ವಿವೇಕ್ ಎಮ್ ಅನ್ನೋರು ಒಬ್ಬರು, ಮಲ್ಲಮ್ಮ ಅನ್ನೋರು, ಆಮೇಲೆ ಇವರು ವಿವೇಕ್, ಮತ್ತು ಇನ್ನೊಬ್ಬರು ಅಶ್ವಿನಿ ದೀಕ್ಷಿತ್, ಇನ್ನೊಬ್ಬರು ಗಿರಿಜಾ ಅನ್ನೋರು ಅವಾಗ ಕಮೆಂಟ್ ಮಾಡ್ತಿದ್ರು. ಯಾಕೋ ಈಗ ಅವರು ಮಾಡ್ತಿಲ್ಲ ಅಂತ ಅನಿಸುತ್ತೆ. ಇವರು ಮಾತ್ರ ನನಗೆ ಯಾವಾಗಲೂ ರೆಗ್ಯುಲರಾಗಿ ಕಮೆಂಟ್ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಹಿಂಗೆ ಸಪೋರ್ಟ್ ಮಾಡ್ತಿರ್ರಿ ಅಂತ ಕೇಳಿ ಇದು ವಿಡಿಯೋ ಕಂಟಿನ್ಯೂ ಆಕೈತಿ. ನೋಡ್ಕೊಂಡು ಬರ್ರಿ. ತನಮಕ್ಕ ಎಲ್ಲಿ ಹೋಗಿದ್ದಾರ ಮದುವೆ? ಇವರು ಇಲ್ಲೇ ಒಳಗಿರ್ತಾರೆ ರಚನ್ ಬಸಕ್ಕ. ಓಯ್ ದನಮಕ್ಕ, ಓ ಬರ್ರಿ ಸಣ್ಣವರ, ಬರ್ರಿ ಮದಕ್ಕ, ಬರ್ರಿ ಕುಂದ್ರು, ಬರ್ರಿ ರೀ ಬರ್ರಿ ಸಣ್ಣ, ಬರ್ರಿ ಕುಂದ್ರು, ಬರ್ರಿ ಮದಕ್ಕ. ತಮ್ಮೆಲ್ಲದನ್ನ ಒಳಗದಾರಿ, ಬರ್ತಾರೆ ಕುಂದ್ರಿ ರೀ, ಕರ್ಕೊಂಬರ್ತೇನೆ ತಡೀರ. ಕುಂದ್ರ ಚನ್ಬಸಕ್ಕ ಯಾಕ ಈಗ ಬಂದ್ರೆ? ದಾನು ಚಾ ಮಾಡ್ಕೊಂಡು ತೊಗೊಂಬ. ಹ್ಞೂ ರೀ ತಂದೆ. ಮತ್ತೇನಕ್ಕ? ಇದಪ್ಪ ಮತ್ತೇನೈತಿ, ಇದ ಮದುವೆದು ಮತ್ತು ಇಳಿಯೋದೆಲ್ಲ ಎಂದು ಮಾಡೋದು ಏನಂತಂದು ಕೇಳ್ಕೊಂಬರಾಕೆ ಹೋಗಿದ್ದೆ. ಚಲೋ ಆತು ಹೇಳಕ್ಕ. ನಾನು ಹೋಗ್ಬೇಕಂದಿದ್ದೆ, ಆಗಿದ್ದೆ ಇಲ್ಲಿ ನೋಡು. ಹೋಗಿ ಚಲೋ ಮಾಡಿದ್ವಿ. ಎಂದಂತೆ ಹೋಳಿ ಹುಣ್ಣಿಮೆ ಒಳಗೆ ಇಡೆ ಮಾಡ್ಕೊಂಬಿಡ್ರಿ ಅಂದ. ಅದಕ್ಕೆ ನಾನು 20ನೇ ತಾರೀಕಿಗೆ ಇಡೆ ಇಟ್ಕೊಡೋಣ ಅಂತ ಅಂದ್ಕೊಂಡು 20ನೇ ತಾರೀಕು ಫಿಕ್ಸ್ ಮಾಡ್ಕೊಂಬಂದೇನೆ ನೋಡಿ ಇಡ್ಯಕ್ಕೆ. ಏನು ಮಾಡ್ತೀನಿ ನೋಡಿ. ಮತ್ತು ಉಗಾದಿ ಮುಂದೆ ಲಗ್ನದ ಮುಹೂರ್ತದಾವು. ಉಗಾದಿ ಆದ್ಮ್ಯಾಗ ಲಗ್ನ ಮಾಡೋನು ಅಂಥೇಳಿ ಉಗಾದಿ ಮುಂದೆ ಲಗ್ನ ದಿನ ಹಾಕ್ಕೊಂಡು ಬಂದೇನೆ ನೋಡಿ. ಮತ್ತು ನೀನು ಒಂದ್ಸರಿ ಕೇಳ್ಕೊಂಡು ಬರ್ತೀನ? ಬ್ಯಾಡ ಹೇಳಕ್ಕ, ಆಗಲಿ, ಏನಾಗೋದಿಲ್ಲ. ಆತು 20ನೇ ತಾರೀಕಿಗೆ ಮತ್ತು ಇಳೆ ಮಾಡಿಬಿಡೋನು. ಇಳೆ ಆದಮೇಲೆ ನೀ ಅಂದಂಗೆ ಉಗಾದಿ ಆದ್ಮ್ಯಾಗ ನೀ ಅದು ಯಾವ ತಾರೀಕು ಇಡ್ಸ್ಕೊಂಬಂದು ಅದೇ ತಾರೀಕಿಗೆ ಲಗ್ನ ಮಾಡೋನು. ಆತಲ್ಲ, ಮತ್ತು ನಮಗೂ ಟೈಮು ಸಿಗ್ತೈತಿ ಲಗ್ನ ಪತ್ರ ಹೊಡ್ಸಾಕಾಗಲಿ, ಮತ್ತು ಮಂದಿ ಮಕ್ಕಳು ಕರೆಯಾಕ, ಮತ್ತು ಸೀರೆ ಗಿರಿ ಹಾಕ್ಸೋದು ಇರ್ತೈತಿ, ಮತ್ತು ಬಾಂಡೆ ಸಾಮಾನು ಹಾಕ್ಸೋವು ಎಲ್ಲ ಅದಾವು ಕೆಲಸ. ನಮಗೂ ಬೇಕಾಗ್ತೈತಿ ಹೇಳಕ್ಕ. ಚಲೋ ಆತು. ಮತ್ತು ಇಡೇ ಸೀರೆ ತೊಗೊಂಡು ಬರ್ಬೇಕು. ಮತ್ತು ಆರ್ಸಾಕ ನೀನು ಹೆಣ್ತಿನೂ ಬರ್ತಾಳನ ಕಳಿಸ್ತೀನ ನೋಡು. ಮತ್ತು ಆಮೇಲೆ ನಾವು ತಂದ ಮ್ಯಾಗ ಇಂಥದ್ದು ಅನ್ನೋದು ಬೇಡ. ನಮಗರ ಅವರು ಈಗಿನ ಹುಡುಗಿಯಾರು ಉಟ್ಕೊಳ್ಳೋಂಥ ಸೀರೆ ಈಗ ಅರ್ಥ ಕೂನಾಗೋದಿಲ್ಲ. ಅದಕ್ಕೆ ಮತ್ತು ಕಳಿಸ್ ನೀನು ಹೆಣ್ತೀನಿ. ಅಲ್ಲ, ನಾನು ಯಾಕ್ರಿ ಸಣ್ಣವರ ಅಯ್ಯದ ನಮ್ಮಕ್ಕ ಹಂಗಂದ್ರೆ ಹಂಗವಾ ಬರ್ಬೇಕು ಅಲ್ರಿ. ಮಾದಕ್ಕಿದ್ಲು ಹಂಗೆ ಬೇಕಾರೆ ಚಂದ್ರವನ್ನ ಆಕಿಲ್ಲ ತಾನ ಬೇಕಾದ್ರೆ ಕರ್ಕೊಂಡು ಹೋಗಿ ತೊಗೊಂಬಂದಿದ್ರೆ ಹಾಕಿತ್ರಿ. ತಾಯಿಗಳು ಹಾಗೆಲ್ಲ ಹೋಗೋದಿಲ್ಲ ಸೀರೆ ಆರ್ಸಾಕ ಅಂತಾರೆ. ನೋಡಪ್ಪ, ನೀನು ಹೆಂಡ್ತಿದು ಹೊಸ ಕಾನೂನು ಸಂಪ್ರದಾಯ ಈಕಿನ ತೆಗದಾಳ. ತಾಯಿದ್ರೆ ಸೀರೆ ಆರ್ಸಕ್ಕೆ ಹೋಗೋದಿಲ್ಲ ಅನ್ನೋದು ಏನಮ್ಮದೀವಿ ಹೋಗೋದಿಲ್ಲ. ಹೋಗ್ತಾರೆ ಅದ ನಮ್ಮಕ್ಕ, ಹಂಗೇನಿಲ್ಲ. ಬಾ ನಿನಗೆ ಹೆಂಗೆ ಪಸಂದ್ ಹತ್ತೈತೆ ಅಂತ ತರವಂತಿ. ನಾವು ಇರ್ತೀವಿ, ನಾವು ಆರಿಸ್ತೀವಿ. ನೀನು ಬಾ, ನಿನಗೂ ಪಸಂದ್ ಹತ್ತದ ನೀ ಹೇಳುವಂತಿ, ನಮಗೆ ಪಸಂದ್ ಹತ್ತಿದ್ದು ನಾವು ಹೇಳ್ತೀವಿ. 4 ಮಂದಿ ಹೋಗಿ ತಂದ್ರೆ ಅಲ್ಲ ಅದು ಚಂದ ಅನ್ಸೋದು. ಮತ್ತು ನಿಮಗೂ ಏನಾರ ಬೇಕಾಗೋದು ಇರ್ತೈತಿ ತೊಗೊಂಡು ಬರ್ವಂತ್ರಿ. ಹೋಗ್ದಾನು ನೀ ಇವ್ರು ಕುಟ್ಟಾಗ ಬರ್ತಾಳೆ ಹೇಳಕ್ಕ, ಕಳಿಸ್ತೀನಿ ನಾ. ಆಯ್ತು. ಎಲ್ಲದಾಳಕಿ ಲಕ್ಷ್ಮೋ ಕಾಣವಲ್ಲಲ್ಲ?
ನೀರು ಖಾಲಿ ಆಗಿದ್ದು ರೀ ಅದಕ್ಕೆ ಶಿಲ್ಪಾನ ಹಾಕಿ ಸೇರಿ ಅರ್ಬಿ ತೊಗೊಂಡು ಕೆರೆಗೆ ಹೋಗ್ಯಾರ ಇವಾಗ ಯಾಕೆ ಚಲೋ ಆತ್ ಬಿಡು ನೀವ ವೀರ್ಯ ಹೊಲಕ್ಕೆ ಅಕ್ಕ ಹೊಲಕ್ಕೆ ಹೋಗ್ಯಾನ ಮುಂಜಾನೆ ಹರ್ಯಾಗ ಹೋಗ್ಯಾನ ನೀರು ಒಂದು ಮುಂಜಾನೆ ಕರೆಂಟ್ ಕೊಡಾಕತ್ತಿದ್ದಕ್ಕೆ ಮುಂಜಾನೆ ಹೊಕ್ಕ ಈಗ ನೀರು ಹಚ್ಚಕ್ಕೆ ನಾನು ಈಗ ಕಟ್ಟು ಹೋಗ್ತೀನಿ ಈಗ ಹೊಂಟಿದ್ದೆ ನೋಡಿ ನಾನು ಈಗ ನಾಷ್ಟ ಮಾಡಿದ್ವಿ ನಾನು ಹೊಲಕ್ಕೆ ಹೋಗಕ್ಕಂತ ತಯಾರಾಗಕತ್ತಿದ್ದೆ ಬಂದಿರಿ ನೋಡಿ ನಾಷ್ಟ ಮಾಡಿ ಹೋಗ್ರಿ ಅಕ್ಕ ಏನು ಬೇಡ್ತಮ್ಮ ನಾನು ನಾಷ್ಟ ಮಾಡೇ ಬಂದೇನಿ ಹೊಕ್ಕನಿ ಮತ್ತು ಸೀರೆ ಹಾಕ್ಸಕ್ಕ ನಾಳೆಗೆ ಹೊಂಟೆ ನೋಡು ಬಂದುಬಿಡ್ರಿ ದಾನವ ಆಯ್ತು ತಗೋರಿ ಸಣ್ಣ ಬರ್ತೀನಿ ಆಯ್ತು ತಗೋ ಇನ್ನು ಬರ್ತೀನಿ ನಾ ಏ ಕುಂದರಿ ಅಕ್ಕ ಇಲ್ಲಪ್ಪ ಓಕೆ ಹೇಳು ಇದನ್ನ ಹೇಳಕ್ಕಂತ ಬಂದಿದ್ದೀನಿ ನಾನು ಎಲ್ಲ ಕೆಲಸ ಹಂಗೆ ಬಿಟ್ಟು ಬಂದೇನು ಚನ್ನಬಸಕ್ಕೆ ಕರೆದಿ ತಕ್ಷಣ ನಾನು ಹೋಗ್ತೀನಿ ಆಯ್ತು ಹೇಳಕ್ಕ ನಾನು ಹೊಲದ ಕಡೆ ಹೋಗ್ತೀನಿ ಓಯ್ ನಾನು ಯಾವ ಕೂಟ ಮಾತಾಡತ್ತಿದ್ದಲ್ಲ ಯಾವ ಕೂಟ ಮಾತಾಡತ್ತೀನಿ ಯಾವ ನಿನ್ನ ಫೋನ್ ಹಚ್ಚದ ಅದನ್ನ ಹೇಳು ಮಮ್ಮಿ ನೀನು ಯವ್ವ ಏ ಬಿಡ್ಲಾ ಭಾಡ್ಯ ಹುಡುಗಿ ಕುತ್ತಿಗೆ ಹಿಚ್ಚಿ ಕೊಂದ ಬಿಡ್ತೀಯ ಹಂಗೆ ಬಿಡ್ಲಾ ಏ ಯವ್ವ ಬರ್ರಿ ಯವ್ವ ಯಾರ ಬರ್ರಿ ಯವ್ವ ನಾಟ ಹರ್ಸತ್ರ ನನ್ನ ಮುಂದೆ ಹೇಳ ಯಾವಾಗ ಬಿಡ್ಲಾ ಆಕಿ ಕುತ್ತಿಗೆನ ಹಂಗ ಹತ್ತಿ ಕಿಡಿದು ಸಾಯ್ತಾಳ ಆಕಿ ಉಸಿರು ಕಟ್ಟಿ ಅಯ್ಯವ್ವ ಯಾರ ಬಂದು ಬಿಡಿಸ್ಕೋ ಬರ್ರಿ ಅಯ್ಯೋ ಮಾದೇವಿ ಕುತ್ತಿಗೆ ಹಿಚ್ಚಿ ಹಿಡಿದಾನ ಯವ್ವ ಹುಡುಗಿರು ಬಿಡಿಸ್ಕೊಂಡು ನಡಿ ಅಯ್ಯವ್ವ ದೂಡವನ ಏ ಬಿಡ ಚಂದ್ರಪ್ಪ ಎಳಿಯ ಆಯ್ಕಿನ ಏ ಮಾದೇವಿ ಎಳಿ ಅವನ ಬಾರ ಕುಡಿದು ಕಸ ಹೋದನ ಯವ್ವ ಬಾ ಚಂದ್ರಪ್ಪ ಈ ಕಡೆ ಯವ್ವ ನನ್ನ ಮ್ಯಾಗ ಬಿದ್ನ ಯವ್ವ ಎತ್ತ ಚನ್ನಬಸಕ್ಕ ಯವ್ವ ಹೆಣ ಬಿದ್ದಂಗೆ ಬಿದ್ನ ಯವ್ವ ನನ್ನ ಮ್ಯಾಗ ಯಾಕಲೇ ಚಂದ್ರಿ ಏನಾತಿ ಅದ್ರ ಸಂಬಂಧ ಇದು ಜಗಳ ಏನ ಪುಟ್ಟವಕ್ಕ ಇದು ಯಾಕೆ ಹಿಂಗೆ ಮಾಡಾಕತ್ತಾನಕಿ ಯಾಕೆ ಕುತ್ತಿಗೆ ಹಿಚ್ಕಾಕತ್ತಾನ ಅಲ್ಲ ಹಂಗೆ ಮಾಡ್ತಾ ಏನಾರು ಹೆಚ್ಚು ಕಡಿಮೆ ಆಗಿ ಜಲಮ್ ಹೋದ್ರೆ ಏನಾಗದ ಏನು ಮನುಷ್ಯತ್ವ ಅನ್ನೋದು ಐತಿ ಇಲ್ಲಿ ಇವಂಗ ಇದು ನಮ್ದು ಪರ್ಸ್ನಲ್ ಮ್ಯಾಟ್ರ್ ಐತೆ ನೀವು ಯಾರು ನಮ್ಮನ್ನು ವಿಚಾರಕ್ಕೆ ತಲೆ ಹಾಕುವಂಗಿಲ್ಲ ಹೇಳಿರ್ತೀನಿ ಏ ಭಾಡೆ ಬೀಸೋದ ಭಾಡೆ ಬಿಕ್ಕಿ ಭಾಡೆ ಬಾಯಿಗೆ ಹೇಗೆ ಇಟ್ಕೊಂಡಿರು ಈಗ ಇಲ್ಲ ಅಂದ್ರೆ ನೀನು ಕ್ಯಾರ ಹಚ್ಚಿ ಹೊಡಿತೀನಿ ನಿನಗೆ ಏನಿಲ್ಲ ಚನ್ನಬಸವ ಈ ಹುಡುಗಿ ಮ್ಯಾಗ ಬರೇ ಸಂಶಯ ಮಾಡ್ತೈತೆ ನೋಡಿದ್ರೆ ಗಂಟೆ ಹೇಳಿದ್ರೆ ಬಾರ್ ಬಂದು ಚಾಪೀಸ್ ತೊಗೊಂಡು ಹೋಗ್ಲಿ ಇದಕ್ಕೆ ದೊಡ್ಡ ರೋಗ ಬಂದು ಹೊತ್ಕೊಂಡು ಹೋಗ್ಲಿ ಇದು ಸಂತ ಸಂಬಿಕೆ ಮರ ಆಗಲಿ ಇದನ್ನು ತೊಗೊಂಡು ಹೋಗಿ ಸುಡ್ಗಾಡ್ದಾಗ ಸುಟ್ಟು ಬರಲಿ ಇದಕ್ಕೆ ಯಾವಾಗ ಸಿದ್ಧಿಗೆ ಕಟ್ತಾರ ಅನ್ನಂಗೆ ಆಗೈತೆ ನೋಡುವ ಹೊಟ್ಟಿ ಉರಿಸ್ತೈತೆ ನೋಡಿ ನಂದು ಚನ್ನಬಸವ್ವ ಯವ್ವ ಒಂದು ಮುಂಜಾನಿಂದ ಹುಡುಗಿ ಕುಟ್ಟಿ ಹಾಕಿ ಟೀಕಿ ಹಿಡ್ದಾನ ನೋಡಿ ಜೀವಕ್ಕೆ ನೆಮ್ಮದಿ ಇಲ್ದಂಗೆ ಅದ ಕೂಲಿ ನಾಲಿ ಮಾಡಿ ನಮಗೂ ಕೂಳು ಹಾಕಿ ಇದಕ್ಕೂ ಕೂಳು ಮಾಡಿ ಬಡಿತಾದ ಆ ಹುಡುಗಿ ಮ್ಯಾಗನ ಸಂಶಯ ಮಾಡ್ತಾನೆ ನೋಡ ಬಿಕ್ಕಿ ಬಾಡ್ಯಾನ ಹೇಳಿ ತುಂಬಲಿ ಯಾಕ ಚಂದ್ರಪ್ಪ ಬುದ್ಧಿ ಎಲ್ಲಿಟ್ಟು ಯಾಕೆ ಗೊತ್ತಾಕತ್ತಿಲ್ಲ ಹೆಂಡತಿ ಮ್ಯಾಗ ಸಂಶಯ ಮಾಡದ ಆಕೇನಾರ ಹಂಗಿದ್ದಿದ್ರೆ ನಿನ್ನಂತ ಕುಡುಗಣ್ಣನ ಕುಟ ಬಾಳೆ ಮಾಡ್ಯಾಳನ ಯಾವಾಗ ಹೊಕ್ಕಿದ್ಲಕ್ಕಿ ಹಂಗೆ ಸುಮಾರು ಇದ್ದಿದ್ರೆ ಎರಡು ಮಕ್ಕಳು ಇಟ್ಕೊಂಡು ಎದುರುಗಡೆಗೆ ಅತ್ತಿ ಇಟ್ಕೊಂಡು ನಿನ್ನ ಇಟ್ಕೊಂಡು ಹೆಂಗೆ ಆಕಿ ಸುಮಾರು ಕೆಲಸ ಮಾಡ್ತಿದ್ದಾಳೆ ಕುಡುದ್ ನಿಷೇಧಾಗ ಏನೇನಾರ ಮಾತಾಡ್ತೀಯಲ್ಲ ಬುದ್ಧಿ ಐತಿ ಇಲ್ಲಿ ನಿನಗೆ ಅಲ್ಲ ಆಕಿ ನೆಟ್ ದಿನದಿಂದ ನೋಡ್ತೀವಿ ಒಂದು ಗಂಡ ಮಕ್ಳ ಹತ್ರ ತಲೆ ಎತ್ತಿ ಮಾತಾಡಿದ್ ನೋಡಿಲ್ಲ ನಾನು ಯಾರನ್ನ ಕಣ್ಣು ಎತ್ತಿ ನೋಡಿದ್ ನಾನು ನೋಡಿಲ್ಲ ನಾನು ಅಲ್ಲ ನಮ್ಮ ಹೊಲಕ್ಕೆ ಎಷ್ಟು ಸರಿ ಕೂಲಿಗೆ ಬರ್ತಾಳೆ ಅವು ಕೂಲಿಗೆ ಎಷ್ಟು ಗಂಡ ಮಕ್ಳು ಬಂದಿರ್ತಾವೆ ಒಂದು ದಿನ ಅವ್ರ ಕುಟ ಗುಪ್ಪೆ ದಪ್ಪೆ ಮಾತಾಡ್ಕೊಂಡು ನಿಂತಿಲ್ಲ ಅಂತಾದ್ರಾಗ ಆಕಿ ಮ್ಯಾಗ ಯಾಕೆ ಸಂಶಯ ಮಾಡ್ತೀಯ ಚಂದ್ರಪ್ಪ ಬುದ್ಧಿ ಐತಿ ಇಲ್ಲಿ ನಿನಗೆ ಯಾಕ ಸುಮ್ಮನೆ ನಿನ್ನ ಗೊತ್ತಲ್ಲ ಅವಳು ಒಳಗೆ ಅವಳು ನಾಟ ಹಿಡಿಸ್ತಾಳಕ್ಕೆ ಮುಂದೆ ಕೆಟ್ಟ ಸುಮಾರದಾಳ ನನಗೆ ಗೊತ್ತೈತಿ ನನಗೆ ಆಕೆ ಹಿಸ್ಟ್ರಿನ ತೆಗಿತಾನಕ್ಕೆ ಒಳಗೆ ಹೆಂಗೆ ಎತ್ತಾಳ ನೋಡೋಳು ಅಲ್ರಿ ಏನು ನೋಡಿರತ್ತ ನೀವು ನಾಗ ಏನು ನೋಡಿರೋದ್ರ ತೋರಿಸಿರ ಕೊಡ್ರಿ ಅಲ್ಲ ಸುಮ್ಮ ಹಿಂಗೆ ಒದರಬೇಡ್ರಿ ನಾನು ನಿಂದ ಕಟ್ಟೋತಿಂದ ಕೇಳತ್ತ ನನ್ನವನ ಹಾಡ ನೀನು ಯಾವನ ಕುಟ ಫೋನ್ಯಾಗ ಮಾತಾಡಕತ್ತಿದೆ ಅವನು ಹೇಳ ನನಗೆ ನಾ ಯಾರು ಕುಟಾಗೂ ಫೋನ್ಯಾಗ ಮಾತಾಡಿಲ್ರಿ